ಈ ಥರ ಪೌಡ್ರ್ ಥರ ಆಗಬೇಕು ನೋಡಿ. ಫ್ರೆಂಡ್ಸ್, ನೀವು ಉಡುಪಿ ಕಡೆ ಫಂಕ್ಷನ್ಗೆಲ್ಲ ಹೋದಾಗ ಉಂಟಲ್ಲ, ಈ ಟೊಮೆಟೊ ಸಾರಲ್ಲಂತೂ 2 ಸಲ ಊಟ ಮಾಡಿರ್ಬೋದು. ಅಷ್ಟೊಂದು ಆ ಸಾರು ಉಂಟಲ್ಲ ಪರಿಮಳಯುಕ್ತ, ಹಾಗೆಯೇ ಟೇಸ್ಟಿ ಅಂತಲೇ ಹೇಳ್ಬೋದು. ಅದೇ ರೀತಿ ಸಾರನ್ನು ನೀವು ಮನೆಯಲ್ಲಿ ಕೂಡ ರೆಡಿ ಮಾಡ್ಕೋಬೋದು. ಅದಕ್ಕೆ ನೀವು ಒಳ್ಳೆ ಸಾರಿನ ಪೌಡ್ರ್ ಮೊದಲಿಗೆ ರೆಡಿ ಮಾಡ್ಕೋಬೇಕು. ಅಂತಹ ಸಾರಿನ ಪೌಡ್ರನ್ನು ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಡಿಟೇಲ್ ಆಗಿ ತೋರಿಸಿಕೊಡ್ತೇನೆ. ಈ ವಿಡಿಯೋವನ್ನು ನೀವು ನೋಡಿ ಮನೆಯಲ್ಲಿ ಕೂಡ ತಪ್ಪದೆ ಟ್ರೈ ಮಾಡ್ಬೋದು. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಇವತ್ತು ನಾನು 100 ಗ್ರಾಮ್ ಬ್ಯಾಡಗಿ ಮೆಣಸು ತಗೊಂಡು ಸಾರಿನ ಪೌಡ್ರ್ ಮಾಡ್ತಾ ಇದ್ದೇನೆ. ಅದಕ್ಕೆ ಮೊದಲಿಗೆ ಬಾಣಲೆ ಇಟ್ಟಿದ್ದೇನೆ. ಬಾಣಲೆಗೆ ಒಂದು 3 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳ್ತೇನೆ. ಮೊದಲಿಗೆ ಈ ಎಣ್ಣೆಯಲ್ಲಿ ಬ್ಯಾಡಗಿ ಮೆಣಸನ್ನು ಹುರಿದುಕೊಳ್ಬೇಕು. ನಮ್ಮ ಸಾರಿನ ಪೌಡ್ರೆಲ್ಲ ಮಾಡುವಾಗ ಮೆಣಸನ್ನು ಫಸ್ಟಿಗೆ ಹುರಿದುಕೊಳ್ಬೇಕು. ನೋಡಿ, ಬ್ಯಾಡಗಿ ಮೆಣಸನ್ನು ಅಂಗಡಿಯಿಂದ ತಂದ ಕೂಡಲೇ ಅದರ ತೊಟ್ಟನ್ನೆಲ್ಲ ತೆಗಿಬೇಕು. ನಂತರ ಇದನ್ನು ಬಿಸಿಲಿಗೆ ಹಾಕಬೇಕು. ಒಂದು ಅರ್ಧ ಗಂಟೆಗಳ ಕಾಲ ಬಿಸಿಲಿಗೆ ಹಾಕಿದರೆ ಇದು ಸ್ವಲ್ಪ ಇದು ಸ್ಮೂತ್ ಇರ್ತದೆ ನೋಡಿ, ಅದು ರಫ್ ಆಗ್ತದೆ ನೋಡಿ, ಈ ಥರ ಆಗ್ತದೆ ಬಿಸಿಲಿಗೆ ಹಾಕಿದರೆ. ಇದನ್ನೀಗ ಚೆನ್ನಾಗಿ ಮೇಲೆ ಕೆಳಗೆ ಮಾಡಬೇಕು. ಮೆಣಸುಂಟಲ್ಲ ಸ್ವಲ್ಪ ಚೆನ್ನಾಗಿ ಉಬ್ಬಿ ಬರಬೇಕು, ಅಲ್ಲಿ ತನಕ ನಾವು ಹುರಿಬೇಕು. ಇಷ್ಟು ಮೆಣಸನ್ನು ಮಿನಿಮಮ್ ಅಂತ ಹೇಳಿದರೂ ಕೂಡ 5 ರಿಂದ 7 ನಿಮಿಷಗಳ ಕಾಲ ಚೆನ್ನಾಗಿ ಹುರಿಬೇಕು. ನಾವು ಮೊದಲಿಗೆ ಇಲ್ಲಿ ಮೆಣಸನ್ನು ಯಾಕೆ ಹುರಿಯೋದು ಅಂತ ಹೇಳಿದರೆ, ಮೆಣಸು ಹುರಿಲಿಕ್ಕೆ ತುಂಬ ಟೈಮ್ ತಗೊಳ್ತದೆ. ಅಂದರೆ 5 ರಿಂದ 7 ನಿಮಿಷ ಅಂತ ಹೇಳಿದರೆ ತುಂಬ ಟೈಮ್ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ಉಳಿದ ಸಾಮಗ್ರಿ ಉಂಟಲ್ಲ, ನಾವು ಅಷ್ಟು ಹೊತ್ತು ಹುರಿಬೇಕಾಗಿಲ್ಲ. ಮೆಣಸು ಇಲ್ಲಿ ಚೆನ್ನಾಗಿ ಹುರಿಬೇಕು. ಫುಲ್ ಎಣ್ಣೆಯಲ್ಲಿ ಮೇಲೆ ಕೆಳಗೆ ಹಾಕುವ. ಎಲ್ಲ ಮೆಣಸಿಗೆ ಕೂಡ ಎಣ್ಣೆ ತಾಗಬೇಕು. ಇಲ್ಲಿ ಚೆನ್ನಾಗಿ ಉಬ್ಬಿ ಬರಬೇಕು. ಇಲ್ಲಿ ನಾನು ಬ್ಯಾಡಗಿ ಮೆಣಸನ್ನು ಮಾತ್ರ ಹಾಕ್ಕೊಂಡಿದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕಂತ ಹೇಳಿ ಆದರೆ ಗುಂಡು ಮೆಣಸನ್ನು ಕೂಡ ಹಾಕೋಬಹುದು. ನಮಗೆ ಇಷ್ಟು ಬ್ಯಾಡಗಿ ಮೆಣಸಿನ ಖಾರ ಸಾಕಾಗ್ತದೆ. ನಾನಿಲ್ಲಿ ಉಡುಪಿ ಶೈಲಿ, ಅದು ಕೂಡ ಭಟ್ರ ಶೈಲಿಯ ಸಾರಿನ ಪೌಡ್ರ್ ಮಾಡ್ತಾ ಇದ್ದೇನೆ. ನಾವು ತುಂಬ ಖಾರ ಇಷ್ಟಪಡೋದಿಲ್ಲ, ಹಾಗಾಗಿ ನಾನಿಲ್ಲಿ ಗುಂಡು ಮೆಣಸನ್ನು ಹಾಕ್ತಾ ಇಲ್ಲ. ಖಾಲಿ ನಮಗೆ ಬ್ಯಾಡಗಿ ಮೆಣಸಿದ್ದು ಸಾಕಾಗ್ತದೆ. ನೋಡಿ, ಇದರ ಸೌಂಡ್ ನೋಡಿ, ಈ ಥರ ಮಾಡಬೇಕಾದ್ರೆ ಗರ 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 ಸೌಂಡ್ ಬರಬೇಕು. ಅಲ್ಲಿಗೆ ನಮ್ಮ ಬ್ಯಾಡಗಿ ಮೆಣಸು ಚೆನ್ನಾಗಿ ರೋಸ್ಟ್ ಆಗಿದೆ ಅಂಥೇಳಿ ಅರ್ಥ. ನೋಡಿ, ಮೊದಲಿಗೆ ನಾನಿಲ್ಲಿ ಬ್ಯಾಡಗಿ ಮೆಣಸನ್ನು ಚೆನ್ನಾಗಿ ಹುರಿದಾಯಿತು. ಇನ್ನು ನಾವೇನು ಮಾಡಬೇಕಂತ ಹೇಳಿದರೆ, ಉಳಿದ ಸಾಮಗ್ರಿಗಳನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರಿಬೇಕು. ಅದಕ್ಕೋಸ್ಕರ ನಾನಿಲ್ಲೊಂದು 2 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಎಣ್ಣೆ ಬಿಸಿ ಆಗ್ತಿದ್ದಾಗೇ ನಾನಿಲ್ಲಿ 2 ಚಮಚ ಆಗುವಷ್ಟು ಉದ್ದಿನಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ 1.5 ಚಮಚದಷ್ಟು ಮೆಂತೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ಎರಡೂ ಕೂಡ ಕೆಂಪಾಗೋ ತನಕ ಹುರಿಬೇಕು. 3 ಚಮಚದಷ್ಟು ಕೊತ್ತಂಬರಿಯನ್ನು ಹಾಕೋಬೇಕು. ಹಾಗೆಯೇ 2.5 ಚಮಚದಷ್ಟು ಜೀರಿಗೆ. 2 ನಿಮಿಷದ ಕಾಲ ಚೆನ್ನಾಗಿ ಹುರಿಬೇಕು. ನಾವಿಲ್ಲಿ ಹಾಕುವ ಪ್ರಮಾಣ ಸರಿಗಿದ್ರೆ ಉಂಟಲ್ಲ, ನಮ್ಮ ಸಾರಿನ ಪೌಡ್ರ್ ಚೆನ್ನಾಗಿ ಬರ್ತದೆ. ನೋಡಿ, ಇಷ್ಟು ದೊಡ್ಡ ಇಂಗನ್ನು ಹಾಕೋಬೇಕು. ಗಟ್ಟಿ ಇಂಗನ್ನು ಹಾಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು 4 ಎಸಳು ಕರಿಬೇವನ್ನು ಕೂಡ ಹಾಕ್ಕೊಳ್ಳುವ. ಈ ಬ್ಯಾಡಗಿ ಮೆಣಸನ್ನು ಕೂಡ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಮ್ಮದು ಉಡುಪಿ ಸಾರೆಲ್ಲ ಉಂಟಲ್ಲ, ನೀವು ನೋಡಿರ್ತೀರ. ಭಟ್ರ ಶೈಲಿಯ ಸಾರು ಅಂತ ಹೇಳಿದರೆ ಎಲ್ಲರೂ ಇಷ್ಟಪಡ್ತಾರೆ, ತುಂಬಾ ಚೆನ್ನಾಗಿರ್ತದೆ. ಈ ಫಂಕ್ಷನಲ್ಲೆಲ್ಲ ಮಾಡ್ತಾರಲ್ಲ, ಅದು ನಾವು 2 ಸಲ 3 ಸಲ ಹಾಕೊಂಡು ತಿಂತೇವೆ, ಅಷ್ಟು ರುಚಿ ಇರ್ತದೆ. ಅದಕ್ಕೆ ನೋಡಿ, ಈ ಥರ ಸಿಂಪಲಾಗಿ ಒಂದು ಸಾರಿನ ಪೌಡ್ರ್ ಮಾಡ್ಕೋತಾರೆ. ಅದಕ್ಕೆ ಚೆನ್ನಾಗಿ ಎಣ್ಣೆ ಎಲ್ಲ ಹಾಕಿ ಮಾಡ್ತಾರೆ. ಅದು ಕೂಡ ತೆಂಗಿನೆಣ್ಣೆ ಹಾಕಿದರೆ ಉಂಟಲ್ಲ ಪರಿಮಳ ಜಾಸ್ತಿ. ಮತ್ತು ಈ ಥರ ಕರಿಬೇವೆಲ್ಲ ಹಾಕಿದ್ರಂತೂ ಹೇಳೋದೇ ಬೇಡ, ಒಳ್ಳೆ ಪರಿಮಳ ಕೂಡ ಬರ್ತದೆ. ಮಾಡಲಿಕ್ಕೆ ನೋಡಿ ತುಂಬ ಸಿಂಪಲ್, ಆದರೆ ಅದರ ಪ್ರಮಾಣ ನೋಡಿ, ಪ್ರಮಾಣ ಕರೆಕ್ಟಾಗಿ ಹಾಕಿದರೆ ಮಾತ್ರ ಒಳ್ಳೆ ಸಾರಿನ ಪೌಡ್ರ್ ರೆಡಿ ಆಗ್ತದೆ. ನಿಮಗೆ ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಬೋದು. ನೀವೀಗ ನೋಡಿದ್ರಲ್ಲ ಫ್ರೆಂಡ್ಸ್, ಮಾಡಲಿಕ್ಕೆ ಇರೋದು ನಮಗೆ ಇಷ್ಟೇ, ಅಂದರೆ ಇಷ್ಟೇ ಸಾಮಗ್ರಿಗಳನ್ನು ಹಾಕಿ ಸಾರಿನ ಪೌಡ್ರ್ ರೆಡಿ ಮಾಡಲಿಕ್ಕೆ. ಆದರೆ ಅದರಲ್ಲಿ ಹಾಕುವ ಕ್ವಾಂಟಿಟಿ ಉಂಟಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ನಾನು ಹೇಳಿದಷ್ಟೇ ಪ್ರಮಾಣದಲ್ಲಿ ನೀವು ಹಾಕ್ತಾ ಹೋದರೆ ನಿಮಗೆ ಅದ್ಭುತವಾದ ಸಾರಿನ ಪೌಡ್ರ್ ರೆಡಿ ಆಗ್ತದೆ. ಅದು ಕೂಡ ನಮ್ಮ ಭಟ್ರ ಶೈಲಿಯ ಸಾರಿನ ಪೌಡ್ರೆ. ಈ ಥರ ಸಾರಿನ ಪೌಡ್ರೆಲ್ಲ ನನ್ನ ಅಪ್ಪನಿಂದ ನಾನು ಕಲ್ತಿದ್ದು. ಅವರು ಅಡುಗೆ ಎಲ್ಲ ಹೋಗ್ತಾರೆ, ತುಂಬ ಕಡೆಯಲ್ಲೆಲ್ಲ ಮಾಡಿಕೊಡ್ತಾರೆ. ಅವರು ಮಾಡೋ ಥರನೇ ನಾನಿಲ್ಲಿ ಮಾಡಿದ್ದೇನೆ. ತುಂಬ ಚೆನ್ನಾಗಿ ಬಂದಿದೆ ಕೂಡ. ಇದಕ್ಕಿಂತ ಮುಂಚೆ ಸುಮಾರು ಸಲ ಮಾಡಿದ್ದೆ. ಇದನ್ನು ನೀವು ಕುಟ್ಟಿ ಕೂಡ ಪುಡಿ ಮಾಡ್ಬೋದು, ಅಥವಾ ಮಿಕ್ಸಿಯಲ್ಲಿ ಹಾಕಿ ಸಣ್ಣಗೆ ಕೂಡ ಪುಡಿ ಮಾಡ್ಕೋಬೋದು. ಈ ಅಡುಗೆಯಲ್ಲೆಲ್ಲ ಇವರು ಕುಟ್ಟಿ ಪುಡಿ ಮಾಡ್ತಾರೆ, ಅದೆಲ್ಲ ನಮಗೆ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ತರಿಯಾಗಿ ಸಿಗ್ತದೆ. ಆ ಥರ ಕೂಡ ಮಾಡಿಕೊಳ್ಬೋದು. ಅಥವಾ ಸಣ್ಣಗೆ ನಿಮಗೆ ಅಂಗಡಿ ಶೈಲಿಯಲ್ಲಿ ಪೌಡ್ರ್ ಥರ ಸಿಗ್ತದೆ ನೋಡಿ, ಆ ಥರ ಕೂಡ ರೆಡಿ ಮಾಡ್ಕೊಳ್ಬೋದು. ಇದನ್ನು ನಾನೀಗ ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಮೆಣಸು ನೋಡಿ ಒಳ್ಳೆ ರೋಸ್ಟ್ ಆಗಿದೆ ನೋಡಿ. ಇಷ್ಟು ಸಣ್ಣಗೆ ರುಬ್ಬಿಕೊಳ್ಬೇಕು. ಈ ಥರ ಪೌಡ್ರ್ ಥರ ಆಗಬೇಕು ನೋಡಿ.
ಕಲರ್ ನೋಡಿ, ನಿಮಗೆ ಕಲರ್ ಹೇಗೆ ಕಾಣ್ತಿದೆಯೋ ಹಾಗೆ ಪರಿಮಳ ಕೂಡ ಚೆನ್ನಾಗಿ ಬರ್ತಾ ಉಂಟು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಟೊಮೆಟೊ ಸಾರಿನ ಪೌಡ್ರನ್ನು ಯಾವ ರೀತಿ ರೆಡಿ ಮಾಡಿಕೊಳ್ಳೋದು ಅಂತ ಹೇಳಿ, ಅದು ಕೂಡ ನಮ್ಮ ಉಡುಪಿ ಭಟ್ರ ಶೈಲಿಯಲ್ಲಿ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದೆ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ನಾವು ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.